ಕರ್ನಾಟಕದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಇನ್ನೊಂದು ಕಡೆ ಕೊರೋನಾ ಸೋಂಕು ಕೇಕೆ ಹಾಕ್ತಾ ಇದೆ. ಇದರ ಮಧ್ಯೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ. ದುಡ್ಡಿದೆ ಅಂತ ಹೇಳ್ತಾ ಇದೆ ಸರ್ಕಾರ. ಪ್ರವಾಹ ನಿಭಾಯಿಸೋಕೆ ಒಂದಷ್ಟು ಪ್ಲಾನ್ ಅನ್ನ ಹಾಕಿದೆ. ಹಾಗಾದ್ರೆ ಆ ಪ್ಲಾನ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮನೆಗೆ ಅಲ್ಪ ಸ್ವಲ್ಪ ಹಾನಿಯಾಗಿದ್ರೆ 10,000 ರೂಪಾಯಿ, ಸಂಪೂರ್ಣ ಮನೆ ಏನಾದ್ರೂ ಹಾನಿ ಆದ್ರೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು ಸರ್ಕಾರದ ಖಜಾನೆಯಲ್ಲಿ 1268 ಕೋಟಿ ರೂಪಾಯಿಯನ್ನ ತುರ್ತು ಪರಿಹಾರಕ್ಕೆ ಅಂತ ಕೊಡೋದಕ್ಕೆ 50 ಕೋಟಿಯನ್ನ ಈಗಾಗಲೇ ಮೀಸಲಿಡಲಾಗಿದೆ. ಮಳೆಗೆ 10 ಜನ ಹಾಗೆಯೇ 12 ಜಾನುವಾರುಗಳು ಸಾವನ್ನಪ್ಪಿವೆ. 9 ಜಿಲ್ಲೆಗಳಲ್ಲಿ 12 ಸಂತ್ರಸ್ತರ ಕೇಂದ್ರಗಳನ್ನ ಆಲ್ರೆಡಿ ಈಗಾಗಲೇ ಈ ಮಳೆಗೋಸ್ಕರ ತೆರೆಯಲಾಗಿದೆ. ಅಲ್ಲಿ ಸಂತ್ರಸ್ತರು ಇದ್ದಾರೆ. ಇನ್ನು 12 ಸಂತ್ರಸ್ತ ಕೇಂದ್ರಗಳಲ್ಲಿ 262 ಜನ ಇದ್ದಾರೆ ಈಗಾಗಲೇ. ಈ ಮೂಲಕ ಈ ಒಟ್ಟಾರೆ ಮಳೆಯಲ್ಲಿ 375 ಮನೆಗಳಿಗೆ ಹಾನಿಯಾಗಿದೆ. ಹಾಗೆಯೇ 12 ಮನೆಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಗಂಜಿ ಕೇಂದ್ರಗಳನ್ನ ಕೂಡ ತೆರೆಯಲಾಗಿದೆ. ಇನ್ನು ಬೆಳೆ ಹಾನಿ ಏನಾದ್ರೂ ಆಗಿದ್ರೆ ಸರ್ವೆಯನ್ನ ಆಧರಿಸಿ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತಹ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ. ಹಾಗಾದ್ರೆ ಆರ್ ಅಶೋಕ್ ಅವರು ಇವತ್ತು ಯಾವೆಲ್ಲ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಿನ್ನೆನೂ ಕೂಡ ನನ್ನ ಜೊತೆ ಮಾತಾಡಿದಾಗ ಹಣದ ಕೊರತೆ ಯಾವುದೇ ಸಂದರ್ಭದಲ್ಲಿ ಆಗಬಾರ್ದು, ಎಷ್ಟೇ ಹಣ ಬೇಕಾದರೂ ಬಿಡುಗಡೆಯನ್ನ ಮಾಡುವಂತಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಇಮಿಡಿಯೇಟ್ ಆಗಿ ಈ ಮನೆ ಬಿದ್ದಂತವರಿಗೆ ಇಮಿಡಿಯೇಟ್ ಆಗಿ 10,000 ರೂಪಾಯಿ ಕೊಟ್ಬಿಡಿ, ಯಾವುದೇ ಲೆಕ್ಕ ಗಿಕ್ಕ ಏನು ಕೇಳಬೇಡಿ, ಇಮಿಡಿಯೇಟ್ 10,000 ಕೊಟ್ಬಿಡಿ. ಉಳಿದದ್ದು ಏನು ಡ್ಯಾಮೇಜ್ ಎಸ್ಟಿಮೇಟ್ ಮಾಡಿ ಉಳಿದಂತ ಹಣವನ್ನು ಕೊಟ್ಬಿಡಿ. ಒಟ್ಟು 1268.36 ಕೋಟಿ ಹಣ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಟ್ಟಿದ್ದೀರಿ. NDRF ತಂಡ ಈಗಾಗಲೇ 3 ಜಿಲ್ಲೆಗಳಿಗೆ ಬಂದಿದೆ. ಕೊಡಗು ಮತ್ತು ಉಡುಪಿ ಮತ್ತು ಬೆಳಗಾಮಲ್ಲಿ ಬಂದಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಏನೇನು ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅಷ್ಟನ್ನು ತೆಗೆದುಕೊಳ್ತೀವಿ. ಮುಂಜಾಗ್ರತಾ ಕ್ರಮಗಳನ್ನಂತೂ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ಸ್ಥಳಾಂತರ ಮಾಡೋದಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಸ್ಥಳಾಂತರ ಆಗಿ ಅಂತ ಹೇಳ್ತಾ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈ ಮಳೆಯ